ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನೊಂದು ಡೈಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಇನ್ನು ನೆನ್ನೆ ಎಪಿಸೋಡಲ್ಲಿ ಮೇನ್ ಎಡಿಟ್ ವಿಷಯ ಅಂತ ಬಂದಾಗ ನಮ್ಮ ಈ ವಾರದ ಕಳಪೆ ಆಗಿರುವಂತಹ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರ ಸಿಕ್ಕಾಬಟ್ಟೆ ಅವಳಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮೈಲಿ. ಬೇರೆ ಸ್ಪರ್ಧಿಗಳಿಗೆಲ್ಲರಿಗೂ ಕೂಡ ಕಷ್ಟ ಆಯಿತು. ಶಿಕ್ಷೆ ಆಗಿ ಕೊಟ್ಟಿದ್ದು ಇವ್ರಿಗೆ, ಬಟ್ ಶಿಕ್ಷೆ ಅನುಭವಿಸಿದ್ದು ಬೇರೆ ಸ್ಪರ್ಧಿಗಳು ಅಂತ ಅನಿಸಿದ್ದು. ಆ್ಯಂಡ್ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಜೈಲಿಂದ ಆಚೆ ಬರ್ತಾರೆ, ಒಂದಿಷ್ಟು ಮಾತುಗಳಾಡ್ತಾರೆ, ತರಲೆಗಳೆಲ್ಲ ಇತ್ತು. ಒಟ್ಟಿನಲ್ಲಿ ರೂಲ್ಸ್ ಎಗ್ನೆಸ್ಟ್ ಅಂತ ಅನಿಸಿದ್ರು ಕೂಡ ಸ್ಟಿಲ್ ಎಂಟರ್ಟೈನಿಂಗ್ ಆಗಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಚಿಕನ್ ಕೂಡ ಕಳ್ಕೊಂಡಿದ್ದಾರೆ, ಅಂದರೆ ಏನು ಲಕ್ಸುರಿ ಸಿಕ್ಕಿತ್ತು ಅದು ಕೂಡ ಬಂದಿಲ್ಲ. ಇದೊಂದು ಬೇಜಾರಾಗುವಂಥ ವಿಷಯನೇ. ಇವ್ರು ಮಾಡಿ ತಪ್ಪಿಗೆ ಬೇರೆ ಎಲ್ಲರೂ ಕೂಡ ಶಿಕ್ಷೆ ಆಗಿರುವಂಥದ್ದು. ಅದನ್ನು ಗೊತ್ತಿದ್ದು ಮಾಡಿರುವಂಥದ್ದು ನೋಡಿದಾಗ ಇದು ಹಾಗೆ ಮಾಡಬೇಕಾಗಿತ್ತು ಗುರು ಅಂತ ಅನ್ನಿಸ್ತು. ಬಟ್ ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಟರೆ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ತ್ರಿವಿಕ್ರಮ್ಗೆ ಮತ್ತು ಇವರು ಚೈತ್ರ ಕುಂದಾಪುರಗೆ ಇಬ್ಬರಿಗೂ ಬರ್ತಾ ಇರಲಿಲ್ಲ. ಆದರೂ ಕೂಡ ನೀವು ನೆನ್ನೆ ಅಬ್ಸರ್ವ್ ಮಾಡಿದ್ರೆ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದು ಎಷ್ಟೆಲ್ಲ ತರಲೆಗಳನ್ನ ಮಾಡೋದು ನೀವೇ ನೋಡಿದ್ರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರಶಾಂತವಾಗಿ ಇಬ್ಬರೇ ಇದ್ದರು. ಅದರಿಂದನೇ ಇಲ್ಲಿ ಬಿಗ್ ಬಾಸ್ ಏನಾಗುತ್ತೆ ಗೊತ್ತಾ, ಒಂದು ಸೈಡ್ ಅವ್ರು ಕೂತ್ಕೋತಾರೆ, ಇನ್ನೊಂದು ಸೈಡ್ ಕೂತ್ಕೋತಾರೆ. ಅಲ್ಲಿ ಒಂದಿಷ್ಟು ಜನ ಇಲ್ಲಿ ಕಿವಿ ಏನೋ ತುಂಬ್ತಾರೆ, ಅಲ್ಲಿ ಈ ಕಡೆ ಸೈಡು ಒಂದಿಷ್ಟು ಜನ ಇಲ್ಲಿ ಏನೋ ಕಿವಿಗೆ ತುಂಬ್ತಾರೆ. ಇದರಿಂದ ಅಲ್ಲಿರುವಂಥ ಸ್ಪರ್ಧಿಗಳಿಬ್ಬರು ಕಚ್ಚಡಕ್ಕೆ ಶುರು ಮಾಡ್ತಾರೆ. ನಾನು ಅವ್ರು ಇಬ್ಬರೇ ಇದ್ದಿದ್ದರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳಿದಂತೆ ಇಬ್ಬರು ಕೂಡ ಎಂಜಾಯ್ ಮಾಡ್ಕೊಂಡಿದ್ರು. ಇದೇ ಸದ್ಯ ಇಲ್ಲಿ ಅಕ್ಕಪಕ್ಕ ಇರೋರೇ ದೊಡ್ಡ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ತಾವು ಒಗ್ಗಟ್ಟಾಗಿ ಇಲ್ಲದೇ ಇರೋದೇ ದೊಡ್ಡ ಪ್ರಾಬ್ಲಮ್ ಆಗ್ತಿರೋಂಥದ್ದು. ಇಲ್ಲಿ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿಕೊಂಡ್ರೆ ಆಲ್ಮೋಸ್ಟ್ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ. ಇದೆಲ್ಲ ಆದಮೇಲೆ ಒಂದಿಷ್ಟು ಕಾನ್ವರ್ಸೇಷನ್ ಕೂಡ ಯಾರು ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ಮಧ್ಯೆ ಕೂಡ ಆಗುತ್ತೆ. ಸೊ ನನಗೆ ಸ್ವಲ್ಪ ತ್ರಿವಿಕ್ರಮ್ ಅವ್ರದ್ದು ತಪ್ಪು ಅಂತ ಅನ್ನಿಸ್ತು. ಯಾಕಂದರೆ ಪದಗಳಲ್ಲಿ ಇಡ್ತಾ ಇರಬೇಕಾಗುತ್ತೆ. ರಜತ್ ಅವ್ರದ್ದು ಹೇಗೆ ಮಾತಾಡಿರ್ತಾ ಇಲ್ಲ ಅಂತೀವೋ ಅದೇ ರೀತಿ ತ್ರಿವಿಕ್ರಮ್ ಅವ್ರದ್ದು ಮೇ ಬಿ ಅದಕ್ಕೋಸ್ಕರನೇ ತುಂಬ ಒಳ್ಳೆಯವರಾಗಿರೋಕ್ಕೆ ಟ್ರೈ ಮಾಡ್ತಾರೆ ಅನಿಸುತ್ತೆ. ನಾನು ಮಾತಾಡೋದೇ ಹೀಗೆ ಅಂತ ಕೂಡ ಯೂಸ್ ಮಾಡ್ತಾರೆ ವರ್ಡ್ನ. ಹಾಗೆಲ್ಲ ವರ್ಕೌಟ್ ಆಗಲ್ಲ ಬಿಗ್ ಬಾಸ್ ಮೇಲೆ. ನಿಮ್ಮ ಇಷ್ಟ ಬಂದಾಗ ನೀವು ಮಾತಾಡೋದ್ರೆ ನೀವು ಬಿಗ್ ಬಾಸ್ ಬರೋದೇ ಬೇಡ, ಹೊರಗಡೆ ಇದ್ಬಿಟ್ಟು ಆಟ ಆಡಿ. ಯಾಕಂದರೆ ಇಲ್ಲಿ ಒಂದಿಷ್ಟು ರೂಲ್ಸ್ ಅಂತ ಇದೆ, ಅದ್ರ ತಕ್ಕಂತೆ ಮಾತಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಒಂದು ವ್ಯಕ್ತಿತ್ವ ಅಂತ ನೋಡ್ತೀವಿ ಎಲ್ಲರೂ ಕೂಡ, ಅದ್ರ ತಕ್ಕಂತೆ ಮಾತುಗಳಿದ್ರೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಕಿಚ್ಚನ ಎಂಟ್ರಿ ಸಖತ್ತಾಗಿ ಕಾಣಿಸಿರು ಅಂತ ಹೇಳ್ಬೋದು ಸುದೀಪ್ ಅಣ್ಣ. ಆ್ಯಂಡ್ ಇನ್ನು ನೆನ್ನೆ ಎಪಿಸೋಡಲ್ಲಿ 2 ವಿಟಿಗಳನ್ನ ಪ್ಲೇ ಮಾಡ್ತಾರೆ. ಒಂದು ಮೋಕ್ಷಿತ್ ಅವರು ಬಾಟಮ್ ಬಂದು ಆಚೆ ಹೋಗಿ ತಿರ್ಗಾ ಎಂಟ್ರಿ ಆದಮೇಲೆ ಸಿಕ್ಕಾಪಟ್ಟೆ ಗರಂ ಆಗ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿಂದನೇ ಅವ್ರ ಗ್ರಾಫ್ ಚೇಂಜ್ ಕೂಡ ಆಗಿದ್ದಂಥದ್ದು. ಜನ ಮೋಕ್ಷಿತ್ ಅವ್ರನ್ನ 2 ರೀತಿ ನೋಡಿದ್ರು. ಅಲ್ಲಿ ಮೊದಲು ತುಂಬ ಸೈಲೆಂಟ್ ಆಗಿದ್ರು, ಅದಾದಮೇಲೆ ಇಷ್ಟೊಂದು ವೈಲೆಂಟ್ ಹೆಂಗೆ ಅಂತ ಒಂದು ಜನ ನೋಡಿದ್ರೆ ಗುರು ಆಟ ಬೇಕಾಗಿದ್ದಂಥ ಇಲ್ಲಿಂದ ಆಟ ಶುರು ಅಂತ ಬೇರೆ ಹೇಳಿದ್ದಾರೆ. ನಮ್ಮ ಹುಡುಗಿ ಇನ್ನು ಮುಂದೆ ಸಕ್ಕತ್ತಾಗಿ ಆಟ ಆಡ್ಕೊಂಡು ಹೋಗ್ತಾರೆ ಅಂತ ತುಂಬ ಜನ ಖುಷಿಪಟ್ಟರು. ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾರೋ ಒಂದು ವಿಷಯ ಏನಪ್ಪ ಅಂದರೆ ತ್ರಿವಿಕ್ರಮ್ ವಿರುದ್ಧ ಸಿಕ್ಕಾಪಟ್ಟೆ ಗರಂ ಆಗಿರ್ತಾರೆ. ಕಾರಣ ಏನಪ್ಪ ಅಂದರೆ ಮಂಜಣ್ಣ ಜೊತೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ವಿಷಯಗಳನ್ನ ತ್ರಿವಿಕ್ರಮ್ ಅವ್ರು ಹೇಳಿರ್ತಾರೆ. ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಅವ್ರು ಹೇಳುವಂಥದ್ದು ಏನಪ್ಪ ಅಂದರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಥವಾ ಅಂತ ಡಿಸೈಡ್ ಮಾಡ್ತಿದ್ದಾರೆ. ಜೊತೆಗೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ತುಂಬ ಕೋಪ ಮಾಡ್ಕೊಳ್ಳೋಂಥ ಯಾರಪ್ಪ ಅಂದರೆ ಮೋಕ್ಷಿತ. ಆ್ಯಂಡ್ ಈ ಮಾತುಗಳನ್ನ ಕೇಳಿದಂತಹ ಅವರ ಫ್ಯಾನ್ಸ್ಗಳು ಹೊರಗಡೆ ಸಖತ್ತಾಗಿ ಎಕ್ಸ್ಪೋಸ್ ಮಾಡಿದ್ರು ಯಾರನ್ನ, ತ್ರಿವಿಕ್ರಮ್ ಅವ್ರನ್ನಂತ. ಅವಾಗಲೇ ಖುಷಿಪಟ್ಟರು. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವ್ರನ್ನ ತುಂಬ ಜನ ಏಟ್ ಮಾಡೋಕ್ಕೆ ಕಾರಣ ಅವಾಗಿನ ಟೈಮ್ ಕಾರಣ ಏನಪ್ಪ ಅಂದರೆ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ, ನಾಮಿನೇಟ್ ಮಾಡ್ತಿದ್ದಾರೆ ಅನ್ನೋ ವಿಷಯಗಳು ಕೂಡ ಇತ್ತು. ಓಕೆನಾ? ಹಿಂಗಿರಬೇಕಾದ್ರೆ ಇವಾಗ ಅದ್ರ ಕಥೆನೇ ಬೇರೆ ಆಗಿದೆ. ಯಾಕೆ ಅಂದರೆ ನಾನು ಇನ್ನೊಂದು ವಿಟಿ ಪ್ಲೇ ಮಾಡ್ತಾರೆ. ಆ ವಿಟಿ ಆ್ಯಕ್ಚುಲಿ ಈ ಒಂದು ರೀಸೆಂಟ್ ಟೈಮಲ್ಲಿ ಆ ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಇನ್ಫ್ಯಾಕ್ಟ್ ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಸ್ವಲ್ಪ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಅಂತ ಅನಿಸಿತ್ತು. ಬಿಕಾಸ್ ಅವ್ರ ಗ್ರೂಪಲ್ಲಿ ಇರುವಂಥವ್ರು ಅವರಿಬ್ಬರನ್ನೇ, ಅಂದರೆ ಭವ್ಯಗೌಡ ತ್ರಿವಿಕ್ರಮ್ ಹಿಂಗೆ ಬರ್ತಿದ್ದು ನೋಡಿದಾಗ ಎಲ್ಲ ಅನಿಸಿತ್ತು ಓಕೆ ಇವ್ರು ಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಈ ವಿಟಿಗಳನ್ನ ನಾವು ನೋಡಿದ್ವಲ್ಲ, ಸೊ ಕನೆಕ್ಟ್ ಮಾಡ್ಕೋತಿದ್ವಿ. ಸೊ ಇದಿರ್ಬೋದು ಅಂತ ನಾವು ಥಿಂಕ್ ಮಾಡ್ತಿದ್ವಿ. ಅದ್ರ ತಕ್ಕಂತೆ ಈ ಬಗ್ಗೆ ಎಷ್ಟೋ ವಿಷಯಗಳು ನಡೀತಿರ್ಬೇಕಾದ್ರೆ ನ್ಯೂಟ್ರಲಾಗಿ ನೋಡ್ತಿರ್ಬೇಕಾದ್ರೆ ಎಷ್ಟೋ ಜನಕ್ಕೆ ಅನಿಸುತ್ತೆ. ಸೊ ಆ ವಿಟಿ ಕೂಡ ಪ್ಲೇ ಮಾಡ್ತಾರೆ. ಅಲ್ಲಿ ಐಶ್ವರ್ಯ ಹೇಳುವಂಥದ್ದು ಗ್ರೂಪ್ ಮಾಡ್ಕೊಳ್ಳೋಣ, ಟಾರ್ಗೆಟ್ ಮಾಡೋಣ, ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡೋಣ, ಅಲ್ಲಿ ಗೇಟ್ವರೆಗೂ ಹೋಗೋ ಗಂಟ ನಾವು ಮಾಡೋಣ, ಅದಾದಮೇಲೆ ಏನಾಗುತ್ತೆ ಆಗಲಿ ಅನ್ನೋ ರೀತಿ ಮಾತಾಡ್ತಾರೆ. ಅಲ್ಲಿ ಶಿಶಿರ್ ಅವರು ಇರ್ತಾರೆ, ಮೋಕ್ಷಿತ್ ಅವರು ಇರ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು ಏನಪ್ಪ ಅಂದರೆ ಅವತ್ತು ತ್ರಿವಿಕ್ರಮ್ ಅವರು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಕಿರ್ಚಾಡಿದಂಥ ಮೋಕ್ಷಿತ ಇವತ್ತು ತಮ್ಮ ಗ್ರೂಪಲ್ಲಿ ಒಬ್ಬರು ಐಶೋ ಅನ್ನೋರು ಅದೇ ಪ್ಲ್ಯಾನ್ಗಳನ್ನ ಹೇಳ್ತಿರ್ಬೇಕಾದ್ರೆ ಆರಾಮಾಗಿ ಕೇಳಿಸ್ಕೊಂಡು ಅಂತ ಇದ್ರು ಅಂದರೆ ಎಲ್ಲಿ ಹೋಯ್ತು ಇಲ್ಲಿ ಆ ಮೋಕ್ಷಿತ ಯಾರು, ಈ ಮೋಕ್ಷಿತ ಯಾರು? ಸೊ ಆ ಡಿಫ್ರೆನ್ಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡುವ ಅಂತಲೇ ಹೇಳ್ಬೋದು. ಅಂದರೆ ಬೇರೆಯವ್ರು ಮಾಡಿದಾಗ ತಪ್ಪು ಅಂತೀರಾ, ಓಕೆ ತಪ್ಪು ಸರಿ ಒಪ್ಕೊಳ್ಳೋಣ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಇವಾಗ ಯಾಕೆ ತಪ್ಪು ಅಂತ ಹೇಳಲ್ಲ ಅಂದರೆ ಬೇರೆಯವ್ರು ಮಾಡಿದ್ರೆ ತಪ್ಪು, ನೀವು ಮಾಡಿದ್ರೆ ಸರಿ ಅನ್ನೋ ರೀತಿನ. ಸೊ ಇದನ್ನು ಸುದೀಪ್ ಅಣ್ಣ ಸಕ್ಕತ್ತಾಗಿ ಹೇಳು ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಜನ ಅರ್ಥ ಮಾಡ್ಕೋಬೇಕಾದ್ರೆ ಏನಂದರೆ ಮೋಕ್ಷಿತ್ ಅವ್ರ ಬಗ್ಗೆ ಒಂದಿಷ್ಟು ಜನ ಒಂದಿಷ್ಟು ವಿಷಯಗಳು ಯಾಕೆ ಕೇಳ್ತಾರೆ ಅಂದರೆ ನೀವು ಯಾಕೆ ತ್ರಿವಿಕ್ರಮ್ ಇಷ್ಟೊಂದು ಏಟ್ ಮಾಡ್ತೀರಾ ಅಂತ ಹೇಳ್ತಿದ್ದೀರೋ, ಯಾಕೆ ಗಲಾಟೆ ಮಾಡ್ತಿದ್ದೀರೋ ಅದೇ ಕೆಲಸ ನೀವು ಕೂಡ ಮಾಡಿದಿರಾ. ಇವಾಗ ಎಲ್ಲಿಗೆ ಹೋಯ್ತು ಆ ಡಿಫ್ರೆನ್ಸ್? ನಿಮಗೂ ತ್ರಿವಿಕ್ರಮ್ಗೆ ಏನು ಡಿಫ್ರೆನ್ಸ್ ಇದೆ? ಇದೇ ಕಾರಣಕ್ಕೆ ಏಟ್ ಮಾಡೋಂಥದ್ದು, ಇದೇ ಕಾರಣಕ್ಕೆ ಕೆಲವೊಂದು ಕಮೆಂಟ್ಸ್ಗಳು ಬರೋಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದೇನೆಂದರೆ ಎಲ್ಲರೂ ತಪ್ಪು ಮಾಡಿದ್ದಾರೆ, ತಪ್ಪುಗಳಾಗಿದೆ. ಸೊ ಇಲ್ಲಿ ಯಾರು ಸಾಚಗಳಂತೂ ಇಲ್ಲ, ಎಲ್ಲರೂ ಅವ್ರ ಆಟ ಆಡ್ತಿದ್ದಾರೆ. ಅವರ ಬುಡಕ್ಕೆ ಬರೋ ಗಂಟಲು ಒಂದಿಷ್ಟು ಆಟಗಳನ್ನ ಚೇಂಜ್ ಮಾಡ್ಕೊಳ್ಳಲ್ಲ ಅಷ್ಟೇ. ಬುಡಕ್ಕೆ ಬಂತು ಅಂದರೆ ಎಲ್ಲರೂ ಅವ್ರವ್ರ ಆಟಗಳನ್ನ ಚೇಂಜ್ ಮಾಡಿಕೊಂಡು ಅದ್ರ ತಕ್ಕಂತೆ ಆಟ ಆಡ್ತಾ ಹೋಗ್ತಾರೆ. ಅದೇ ರಿಯಾಲಿಟಿ. ಆ್ಯಂಡ್ ಇಲ್ಲಿ ಒಂದು ಕಡೆ ಇವ್ರು ಅಕ್ಸೆಪ್ಟ್ ಮಾಡೋಕ್ಕೂ ರೆಡಿ ಇಲ್ಲ. ಐಶ್ವರ್ಯ ಆಗ್ಬೋದು, ಮೋಕ್ಷಿತ್ ಆಗ್ಬೋದು. ಬಟ್ ಆ್ಯಕ್ಚುಲಿ ಮೋಕ್ಷಿತ್ ಅವ್ರು ನಂಗೆ ಖುಷಿಯಾಗಿದ್ದೇನೆಂದರೆ
ಅಕ್ಸೆಪ್ಟ್ ಮಾಡ್ರು, ಅರ್ಥ ಮಾಡ್ಕೊಂಡ್ರು ಅದನ್ನ. ಅಂದರೆ ಸುದೀಪಣ್ಣ ಹೇಳಿದ್ದೇನೆಂದರೆ, ನೀವು ಇವಾಗ ಹೆಂಗೆ ಕಾಣ್ತಿದ್ದೀರಾ, ಬಿಕಾಸ್ ಇವಾಗ ಆಗ್ತಿರೋ ಸಿಚುವೇಷನ್ಗಳು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರು ನಾಮಿನೇಟ್ ಮಾಡಿರಿ ಅಂದ್ಬಿಟ್ಟು. ಓಕೆನಾ, ನೀವು ಮಾಡಿರೋದು ಅದೇ, ಮತ್ತು ಅವತ್ತು ಅದು ನೋಡಿರ್ತಾರೆ, ಇವಾಗ ಜನ ಕನೆಕ್ಟ್ ಮಾಡ್ಕೋತಾರೆ ಅನ್ನೋ ರೀತಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ರು ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಐಶ್ವರ್ಯ ಅವರ ವಾದಗಳು, ಇನ್ಫ್ಯಾಕ್ಟ್ ಅವ್ರು ಹೇಳ್ತಿದ್ದು ನೋಡೋ ನಂಗೆ ನಗು ಬರ್ತಿತ್ತು. ಆ್ಯಕ್ಚುಲಿ ಒಂದಂತೂ ಸತ್ಯ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅವರ ಪರ್ಸ್ಪೆಕ್ಟಿವ್ ಬೇರೆ ಕತೆ ಇರುತ್ತೆ. ಬಟ್ ಆದರೆ ಸುದೀಪಣ್ಣ ಹೇಳ್ತಿರೋಂಥದ್ದು ನೋಡೋ ಆಡಿಯನ್ಸ್ಗಳಿಗೆ ಕನೆಕ್ಟ್ ಮಾಡ್ಕೋತಾರೆ, ಅದಕ್ಕೋಸ್ಕರ ಅಷ್ಟು ಹೇಳ್ತಿದ್ದಂಥದ್ದು. ಈಗ ಐಶ್ವರ್ಯ ಹೇಳೋಂಥದ್ದು ನಾವು ಹೆಸರು ಡಿಸ್ಕಷನ್ ಮಾಡಿಲ್ಲ, ಮೋಕ್ಷಿತ್ ಹೇಳೋದು ನಾವು ಹೆಸರು ಡಿಸ್ಕಷನ್ ಮಾಡಿಲ್ಲ, ಇದೇ ಕತೆಗಳು. ಆದರೆ ನೇಮ್ ಡಿಸ್ಕಷನ್ ಮಾಡಿಲ್ಲ, ಖಂಡಿತ ಹೌದು. ಬಟ್ ನಾನು ಹೇಳುವಂಥದ್ದು, ನೀವು ಹೋಗ್ಬಿಟ್ಟು ಒಬ್ಬರನ್ನ ಆಲ್ರೆಡಿ ಮಾತಾಡ್ಕೊಂಡಿದ್ದೀರಾ ಟಾರ್ಗೆಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ನೀವು ಒಬ್ಬರು ಹೋಗ್ಬಿಟ್ಟು ಕೊಟ್ರಿ ಅಂದರೆ ಒಬ್ರು ನೇಮ್ ತಗೊಂಡು ನೆಕ್ಸ್ಟ್ ಅದೇ ನೇಮ್ ತೊಗೋಬೇಕಂತ ಬರುತ್ತಲ್ಲ, ಈಸಿ ತಾನೆ. ಅದನ್ನು ಮಾತಾಡಬೇಕಾ? ಅದೇನು ಲಾಜಿಕ್ ಇಟ್ಕೊಂಡು ಮಾತಾಡೋದು ನಿಜವಾಗ್ಲೂ ಗೊತ್ತಾಗಲಿಲ್ಲ. ಆದರೆ ನನಗನ್ಸಿದ್ದು ಅವ್ರ ಪರ್ಸ್ಪೆಕ್ಟಿವ್ ಬೇರೆ. ನಾನು ಅವಾಗ ಹೆಂಗೆ ಅಂದ್ಕೊಂಡೆ ಅಂದರೆ ಈ ವಿಷಯನ, ಓಕೆ ಇವರು ಗೇಮ್ ಪ್ಲಾನ್ ಯಾವ ಥರ ಮಾಡ್ತಾರೆ ಅಂದರೆ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಂಥ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಅದನ್ನು ನಾನು ತುಂಬ ನೆಗೆಟಿವ್ ಆಗಿ ತೊಗೊಂಡು ಹೋಗಿದ್ದಿಲ್ಲ, ಯಾಕಂದರೆ ಅವರ ಸ್ಟ್ರಾಟಜಿ ತಪ್ಪಾಗಿದೆ, ಬಟ್ ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಇವಾಗ ಕನೆಕ್ಟ್ ಮಾಡ್ಕೊಂಡಾಗ ಅದನ್ನು ವಾದ ಮಾಡ್ತಿದ್ದಂಥ ರೀತಿಗಳು ನೋಡಿದಾಗ ಇದು ಯಾವುದು ಗುರು ಅಂತ ಅನಿಸ್ತು. ಜೊತೆಗೆ ಇಲ್ಲಿ ಭವ್ಯಗೌಡರಿಗೂ ಮತ್ತು ಐಶುಗೂ ಸ್ವಲ್ಪ ಮಾತುಕತೆ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಭವ್ಯಗೌಡರಲ್ಲಿ ಏನೂ ತಪ್ಪಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಅನಿಸುತ್ತೆ. ನಾನು ಅದೇ ಹೇಳ್ತಿರೋದು, ನಿಮ್ಮ ಪರ್ಸ್ಪೆಕ್ಟಿವ್ಲಿ ಹೇಗೆ ನೀವು ಅದನ್ನೆಲ್ಲ ಹಂಗಲ್ಲ ಅಂತ ಹೇಳ್ತಿರೋ, ಅದೇ ರೀತಿ ಅವ್ರ ಪರ್ಸ್ಪೆಕ್ಟಿವ್ಲಿ ಆ ಥರ ಅಷ್ಟೇ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಬಿಡ್ಬೋದು. ಅದನ್ನು ಬಿಟ್ಟು ನಿಮ್ಗಳು ಕ್ಲಿಪ್ ಇಲ್ಲ ಹಾಗೆ ಅಂತ ಹೇಳೋದ್ರಲ್ಲಿ ಅರ್ಥ ಇರಲಿಲ್ಲ ಅನ್ಸುತ್ತೆ. ಆ್ಯಂಡ್ ಮಂಡು ವಾದಗಳು ಮಾಡೋದಿದೆಯಲ್ಲ, ಅದು ಮುಟ್ಟಾಳ್ತಾರ ಅಂತ ಅನಿಸ್ತು. ಆ್ಯಂಡ್ ಐಶು ಅರ್ಥ ಮಾಡ್ಕೋಬೇಕಾದ ವಿಷಯ ಅಂದರೆ ಹೊರಡೆ ಹಿಂಗೆ ಕಾಣಿಸ್ತಿದೆ ಅಂತ, ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಮೋಕ್ಷಿತ. ಕಾರಣ ಏನಪ್ಪ ಅಂದರೆ ಅವತ್ತು ನಾನು ಇದೇ ಮಾತುಕಂದೆ, ಇವಾಗ ಹಿಂಗೆ ಅಂದಾಗ ಹಂಗೆ ಕಾಣಿಸುತ್ತೆ ಅನ್ನೋ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇದು ಬೆಟರ್ ಅವ್ರ ಗೇಮ್ಗೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದೆ, ತುಂಬ ಜನ ಹೇಳ್ತಿರೋದು ಏನಪ್ಪ ಅಂದರೆ ಇಲ್ಲಿ ಮೋಕ್ಷಿತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಥವಾ ಶ್ರೀ ಐಶ್ವರ್ಯನ ಟಾರ್ಗೆಟ್ ಮಾಡ್ತಾರೆ ಅಂತ. ಗೈಸ್ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಒಬ್ಬರು ಟಾರ್ಗೆಟ್ ಮಾಡ್ತಿದ್ದಾರೆ ಒಬ್ಬರನ್ನಂತ ಬರುತ್ತೋ ಬಿಗ್ ಬಾಸ್ ಇವಾಗ ನೋಡಿ, ತ್ರಿವಿಕ್ರಮ್ ಅವ್ರನ್ನ ಭವ್ಯನ ಇಬ್ಬರನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ಅಂತ ಈ ಗ್ರೂಪ್ ಅಂತ ಬಂದಷ್ಟು ಯಾರು ಸಪೋರ್ಟ್ ಆಯಿತು, ಯಾರಿಗೆ ಹೇಟ್ ಆಗಿದ್ದು ಇವ್ರಿಗೆ, ಸಪೋರ್ಟ್ ಆಗಿದ್ದು ಅವ್ರಿಗೆ ತಾನೆ. ಅಂದರೆ ಇದನ್ನು ಸ್ಟಾಪ್ ಮಾಡಿದಾರಲ್ವಾ, ಅದನ್ನು ಖುಷಿ ಪಡಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ತಪ್ಪಾಗ್ತಿದ್ದು ಆ ತಪ್ಪನ್ನ ಸರಿ ಮಾಡಿದ್ದಾರೆ. ಸೊ ಈ ಥರ ಯೋಚನೆ ಮಾಡಿ ಎಲ್ಲವೂ ಕೂಡ ಓಕೆ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲರೂ ತಪ್ಪು ಮಾಡ್ತಾರೆ, ಅದನ್ನೇ ಇಟ್ಕೊಂಡು ಎಳೆಯುವಂಥದ್ದು ಅವ್ರ ಕ್ಯಾರೆಕ್ಟರ್ ತಪ್ಪು ಅನ್ನೋದು ಎಲ್ಲ ತಪ್ಪಾಗಿದೆ, ಸರಿ ಮಾಡ್ಕೊಂಡು ಹೋಗಲಿ, ಇಷ್ಟೇ ವಿಷಯ. ಪ್ರತಿದಿನ ಅವ್ರಿಗೆ ಬದಲಾಕೋ ಒಂದು ಅವಕಾಶ ಇದೆ, ಆ ಬದಲಾವಣೆ ನಾವು ನೋಡೋಣ, ಅದರಿಂದ ಖುಷಿ ಪಡೋಣ. ಓಕೆನಾ, ಇದೆಲ್ಲ ಆದಮೇಲೆ ಒಂದು ಟಾಸ್ಕ್ ಕೂಡ ಇರುತ್ತೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಿರೋದೇನೆಂದರೆ, ಅಲ್ಲಿ ಎಲ್ಲರೂ ಹೆಂಗೆ ಆಟ ಆಡ್ತಿದ್ದಾರೆ ಅಂದರೆ ಜಿದ್ದಿಗೆ ಬಿದ್ದಿದ್ದಾರೆ. ನನಗೆ ಕೊಟ್ಟರೆ ನಾನು ಹಿಂಗೆ ಕೊಡ್ತೀನಿ, ರಿಟರ್ನ್ ಕೊಟ್ಬಿಡ್ಬೇಕು. ಸೊ ಅದನ್ನೇ ಸುದೀಪಣ್ಣ ಹೇಳಿದಂಥದ್ದು. ಜೊತೆಗೆ ಇದು ಗೆಲ್ಲೋರ ಲಕ್ಷಣ ಅಲ್ಲ, ಸೊ ನೀವು ಬದಲಾಗಬೇಕು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಓವರಾಲ್ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ಇಲ್ಲಿ ಜಿದ್ದಿಗೆ ಬಿದ್ದು ಆಟ ಆಡ್ತಾರೆ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಮೇನ್ ವಿಷಯ ಆಗಿದ್ದು ಇನ್ನೊಂದು ಯಾವುದಪ್ಪ ಅಂದರೆ ಅದು ಮಂಜಣ್ಣ ಮತ್ತು ಗೌತಮ್ ಇರೋ ಟಾಪಿಕ್ಕು. ಆ್ಯಂಡ್ ಇಲ್ಲಿ ಗೌತಮ್ ಅವರು ತಮ್ಮ ಆಟ ತಾವು ಆಡ್ತಿದ್ದಾರೆ, ತುಂಬ ಚೆನ್ನಾಗಿ ಬದಲಾವಣೆ ಮಾಡ್ಕೊತಿದ್ದಾರೆ. ಅವರು ಕ್ಲಿಯರ್ ಆಗಿದ್ದಾರೆ, ನಾನು ಯಾವ ದಾರಿಲಿ ಹೋಗಬೇಕು, ನಾನು ಏನು ಮಾಡಬೇಕು, ಏನು ಕತೆ ಅನ್ನೋದರಲ್ಲಿ ತುಂಬ ಕ್ಲಿಯರಾಗಿ ಹೋಗ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಬದಲಾವಣೆ ಆಗಿದೆ ಖಂಡಿತವಾಗ್ಲೂ. ಆದರೆ ಆಟ ಅಂತ ಬಂದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಆಟ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವರು ಬಂದಿರೋದೇ ಆಟ ಆಡೋದಕ್ಕೆ, ಗೆಲ್ಲೋದು ಒಬ್ಬರೇ. ಹಾಗಾಗಿ ಇಲ್ಲಿ ಸಂಬಂಧಗಳು ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇರಬೇಕು, ಎಷ್ಟು ಬೇಕು ಅಷ್ಟು ಇರಬೇಕು, ಬೇರೆಯವ್ರಿಗೋಸ್ಕರ ನಾವೇನು ಬಿಟ್ಕೊಡಲ್ಲ ಅಲ್ವಾ. ಸೊ ಹಿಂಗಿರಬೇಕಾದ್ರೆ ಕೆಲವು ವಿಷಯಗಳಲ್ಲಿ ಗೌತಮಿ ಬೆಸ್ಟ್ ಅನ್ಸುತ್ತಾರೆ. ಕೆಲವೊಂದು ವಿಷಯಗಳು ಇಷ್ಟೊಂದು ಚೇಂಜಸ್ ಆಗ್ತಿರೋದು ನೋಡಿದಾಗ ಏನು ಗುರಿ ಇಷ್ಟೊಂದು ಚೇಂಜಸ್ ಮಾಡ್ಕೊಂಡ್ರು ಅಂತ ಅನ್ಬೋದು. ಆದರೆ ಈ ಚೇಂಜಸ್ ಮಾಡ್ಕೊಂಡ್ರೆ ಅವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಹಾಗಾಗಿ ಗೌತಮಿ ಅವರು ಒಂದು ಒಳ್ಳೆ ರೈಟ್ ಟ್ರ್ಯಾಕಲ್ಲಿದ್ದಾರೆ. ನಾನು ಮೊನ್ನೆ ಎಪಿಸೋಡ್ ಕೂಡ ಅದನ್ನೇ ಹೇಳಿದಂಥದ್ದು. ಅವ್ರ ವಿಷಯ ನಮ್ಗೆ ಚೇಂಜಸ್ ಅಂತ ಅನ್ಸೋರು ಕೂಡ ಸ್ಟಿಲ್ ಅವರು ರೈಟ್ ಟ್ರ್ಯಾಕಲ್ಲಿ ಕಟ್ ಆಗಿದ್ದಾರೆ ಅಂತ ಕ್ಲಿಯರ್ ಆಯಿತು. ಆದರೆ ಇಲ್ಲಿ ಟ್ರ್ಯಾಕ್ನ ತಪ್ಪಿರೋದು ಯಾರಪ್ಪ ಅಂದರೆ ಮಂಜಣ್ಣ. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಕೂಡ ಹೇಳ್ತಾರೆ, ಯಾರು ತ್ರಿವಿಕ್ರಮ್ ಕೂಡ, ಅಂದರೆ ಟ್ರೋಫಿ ಗೆಲ್ಲಬೇಕು ಅನ್ನೋದೇ ಬಿಟ್ಬಿಟ್ಟಿರೋ ರೀತಿ ಇದ್ದಾರೆ ಅಂತ. ಅದು ಖಂಡಿತವಾಗ್ಲೂ ಹೌದು. ಯಾಕಂದರೆ ನನ್ನ ಮೇನು ಇದ್ದಿದ್ದೇ ಟ್ರೋಫಿ ಗೆಲ್ಲೋದಂತ ಮೊದಲು ಹೇಳಿದಂಥ ಮಂಜಣ್ಣ. ಇವಾಗ ಒಂದು ಸಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗೌತಮಿ ಜೊತೆ ನಾನು ಬೇರೆಯವ್ರಿಗೆ ನಾನು ಏನಂತ ಪ್ರೂವ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾರೆ, ನಾನು ಗೆಲ್ಲಬೇಕು ಅನ್ನೋ ಆಸೆ ಒಟ್ಟಾಗಿದೆ ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ. ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಂಜಣ್ಣ ಟ್ರ್ಯಾಕ್ನ ತಪ್ಪಿದ್ದಾರೆ. ಸೊ ಹೀಗಾಗಿ ನಿನ್ನೆ ಸುದೀಪಣ್ಣನ ಕ್ಲಾಸ್ ತುಂಬ ಅವಶ್ಯಕತೆ ಆಯಿತು. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಮಂಜಣ್ಣಗೇನು ಮಾತಾಡಲ್ಲ ಹಾಗೆ ಹೀಗೆ ಅಂತ. ನಿನ್ನೆ ಸಖತ್ತಾಗಿ ರೋಸ್ಟ್ ಮಾಡ್ರು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಒಳ್ಳೆ ರೋಸ್ಟರ್ ಆಗ್ಬೋದು ಗುರು ನಮ್ಮ ಸುದೀಪಣ್ಣ, ಸಖತ್ತಾಗಿ ಟ್ರೋಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಂಜಣ್ಣ ವಿಷಯಕ್ಕೆ ಬಂದರೆ ಮಂಜಣ್ಣ ಆ್ಯಕ್ಚುಲಿ ಚೇಂಜಸ್ ಆಗ್ತಿದ್ದಾರೆ, ತುಂಬ ಬದಲಾವಣೆ ನಾವು ನೋಡ್ತಾ ಇದ್ವಿ. ನಮ್ಗೆ ಹಳೆ ಮಂಜಣ್ಣ ಚಂದ ಗುರು. ನಾನು ಯಾವಾಗಲೂ ಹೇಳೋದಿಷ್ಟೇ, ಒಬ್ಬ ಗೇಮರ್ ಅಂತ ಬಂದಾಗ ಮಂಜಣ್ಣ ಬಿಗ್ ಬಾಸ್ ಮೇಲೆ ಗೇಮ್ ಚೇಂಜರ್. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಕೂಡ ಅವ್ರನ್ನ ಟಾಪ್ 3 ನೋಡ್ತೀನಿ. ಯಾಕಂದರೆ ಬಿಗ್ ಬಾಸ್ ಮೇಲೆ ಏನೋ ಒಂದು ವಿಷಯ ಆಗುತ್ತೆ ಅಂದರೆ ಅದಕ್ಕೆ ಮೇನ್ ಕಾರಣನೇ ಇವರು. ಆದರೆ ಈ ವಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಗೌತಮಿಗೆ ಏನೋ ಆಗುತ್ತೆ, ಏನೋ ಬೇಜಾರು ಮಾಡ್ಕೋತಾರೆ ಅಂತ ತಮ್ಮನ್ನು ತಾವು ಆಡುವಂಥ ರೀತಿಯೇ ಬದಲಾಯಿಸ್ಕೊಂಡ್ರು. ಸೊ ಇದು ನನಗೆ ಎಲ್ಲೋ ಒಂದು ಕಡೆ ಏನಿಸ್ತು ಅಂದರೆ ಚೆನ್ನಾಗಿರಲಿಲ್ಲ ಗುರು ಅಂತ ಅನಿಸಿದ್ದು. ಅದೇ ತಕ್ಕಂತೆ ನಿನ್ನೆ ಕೂಡ ಸುದೀಪಣ್ಣ ಸಖತ್ತಾಗಿ ಹೇಳಿದ್ರು. ವೀಕ್ ಅನ್ನೋ ಒಂದು ವಿಷಯನ ಇಟ್ಕೊಂಡು ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಟ್ಲೀಸ್ಟ್ ಇನ್ಮೇಲಾದರೂ ಮಂಜಣ್ಣ ಚೇಂಜ್ ಆಗಬೇಕು. ಅವ್ರು ರೈಟ್ ಟ್ರ್ಯಾಕಿಗೆ ಬಂದರೆ ಪಕ್ಕ ಕಪ್ ಹೊಡಿಬೋದು, ಬರಬೇಕು, ಅದೇ ಮೇನ್ ಆಗುವಂಥದ್ದು. ಬಟ್ ಮಾಡ್ತಾರ ಕಾದು ನೋಡ್ಬೇಕು. ಯಾಕಂದರೆ ಗೌತಮಿ ಎಷ್ಟು ಚೆನ್ನಾಗಿ ಚೇಂಜ್ ಆದರು. ಬಟ್ ಇವರು ಅವ್ರ ಹಿಂದೆನೇ ಹೋಗುವಂಥದ್ದು, ಅವ್ರಿಗೇನೋ ಬೇಜಾರಾಗುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋದು, ಅದೆಲ್ಲ ಆಟ ಅಲ್ಲ. ಆಟ ಅಷ್ಟೇ. ವ್ಯಕ್ತಿಗಳು, ಸಂಬಂಧಗಳು ಇದೆಲ್ಲ ಇದ್ದಿದ್ದೆ. ಆಟ ಆಡೋಕ್ಕೆ ಬಂದಿದ್ರೆ ಆಟ ಆಡಿ, ಅದೇ ನಾನು ಇಷ್ಟಪಡೋಂಥದ್ದು.
ನೋಡೋಣ ಮಂಜಣ್ಣ ಬದಲಾಗ್ತಾರೆ ಏನು ಕತೆ ಅಂತ. ಇದೆಲ್ಲ ಆದಮೇಲೆ ಧನ್ವಾಡಂದು ಮತ್ತು ರಜತದ್ದು ಒಂದಿಷ್ಟು ಕತೆಗಳು. ಪರ್ಸ್ನಲ್ ನಂಗೆ ಅನಿಸುತ್ತೆ ಅಂದರೆ ಎರಡು ಕಡೆಯೂ ಕೂಡ ತಪ್ಪಾಗಿದೆ, ಎರಡು ಕಡೆಯೂ ಕೂಡ ಪ್ರೊವೋಕ್ ಮಾಡುವಂಥ ಕೆಲವು ಮಾತುಗಳು ಬಂತು, ಕೆಲವೊಂದು ಆ್ಯಕ್ಷನ್ ಕೂಡ ಅದು ಪ್ರೊವೋಕ್ ಮಾಡುತ್ತೆ. ಸೊ ಇಲ್ಲಿ ಎರಡು ಕಡೆಯೂ ತಪ್ಪಾಗಿರೋದ್ರಿಂದ ಒಂದು ವಾರ್ನಿಂಗ್ ಥರನೂ ಕೂಡ ಆಗುತ್ತೆ ಇವಾಗ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಶಿಕ್ಷೆ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಬ್ಬರು ಕೂಡ ತಪ್ಪು ಮಾಡಿದ್ರು, ಇಬ್ಬರು ಕೂಡ ಶಿಕ್ಷೆ ಆಗಿರುವಂಥದ್ದು ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅದು ಜೈಲೊಳಗಿರೋ ರೀತಿ ಪಂಚರದಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಷ್ಟೊತ್ತು ಕಂಡಿರ್ತಾರೆ ಏನು ಕತೆ ಅಂತ ಕಾದು ನೋಡೋಣ. ಒಟ್ಟಿನಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದೆಲ್ಲ ನಾವೆಲ್ಲರೂ ಏನಪ್ಪ ಅಂದರೆ, ಇಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಜಿದ್ದಿಗೆ ಬಿದ್ದು ಕೆಲವೊಂದು ಎಡವಟ್ಗಳನ್ನ ಮಾಡ್ತಿದ್ದಾರೆ, ಜೊತೆಗೆ ಬೇರೆಯವ್ರ ಮಾತುಗಳನ್ನ ಕೇಳಿ ಎಲ್ಲೋ ತಪ್ಪುಗಳನ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರ ಜೊತೆ ಆ ಸ್ಪರ್ಧಿಗಳ ಜೊತೆ ಇರಬೇಕಾದ್ರೆ ಯಾವುದೂ ತಪ್ಪಾಗಿ ಕಾಣಿಸಲ್ಲ, ಅದೇ ಆ ಸ್ಪರ್ಧಿನ ಆಚೆ ಬಂದಷ್ಟು ಎಲ್ಲ ತಪ್ಪಾಗಿ ಕಾಣಿಸುತ್ತೆ. ಜೊತೆಗೆ ಆ ಸ್ಪರ್ಧಿ ಜೊತೆ ಇದ್ದಾಗ ಯಾವುದೇ ಕಾರಣಕ್ಕೂ ಅವ್ರು ಕಳಪೆ ಕೊಡಲ್ಲ, ನಾಮಿನೇಟ್ ಮಾಡಲ್ಲ. ಆ ಸ್ಪರ್ಧಿನ ಆಚೆ ಬಂದಷ್ಟಕ್ಕೆ ಕಳಪೆ ಕೊಡೋದು, ನಾಮಿನೇಟ್ ಮಾಡೋದು. ಅವಾಗ ಕೂಡ ಈಗ ಫಾರ್ ಎಕ್ಸಾಂಪಲ್ ಮೋಹಿತ್ ಅವ್ರನ್ನ ತಿಳ್ಕೊಳ್ಳಿ, ಗೌತಮಿ ಮತ್ತು ಮಂಜಣ್ಣ ಅಷ್ಟೆಲ್ಲ ಸರಿ ಇಲ್ಲ ಅಂತ ಅನಿಸೋರು ಕೂಡ ರಿಯಾಕ್ಟ್ ಮಾಡ್ತಿದ್ರು ಕೂಡ ಕಳಪೆ ಮತ್ತು ಏನದು ಇದು ಕೊಡ್ಬೇಕಾದ್ರೆ ನಾಮಿನೇಟ್ ಮಾಡ್ಬೇಕಾದ್ರೆ ಅದು ಮಾಡ್ತಾ ಇರಲಿಲ್ಲ. ಆದರೆ ಚೆನ್ನಾಗಿದ್ರು, ಅದೇ ಆಚೆ ಬಂದ ತಕ್ಷಣ ಇದೆಲ್ಲ ರಿಪೀಟ್ ಆಗ್ತಿರೋದು. ಇದೇ ರೀತಿ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ದಾರಿಗೆ ಬರಬೇಕಾಗುತ್ತೆ ಎಲ್ಲರೂ, ಯಾರು ದಾರಿಗೆ ಬರ್ತಾರೆ, ಯಾರು ದಾರಿ ತಪ್ತಾರೆ ಅಂತ ನೋಡಬೇಕು. ಬಟ್ ಇಲ್ಲಿ ಹನುಮಂತಣ್ಣ ಬುದ್ಧಿವಂತಿಕೆಯಿಂದ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಸೊ ಇದಿಷ್ಟು ಎಪಿಸೋಡ್ ರಿವ್ಯೂ ಆಗಿತ್ತು. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.